ಕಥಾಸಾರಾಂಶ. ದೂರದ ಭವಿಷ್ಯದಲ್ಲಿ ಆಕಾಶನಗರ ಎಂಬ ಭೂಮಿಯಿಂದ ತೇಲುತ್ತಿರುವ ನಗರವೊಂದರಲ್ಲಿ 12 ವರ್ಷದ ಚೈತ್ರಾ ತನ್ನ ಬದುಕಿನ ಅರ್ಥವನ್ನು ಹುಡುಕುತ್ತಾಳೆ. ಆಕೆಯ ಕೈಯಲ್ಲಿ ಉಲ್ಕೆಯಂತೆ ಹೊಳೆಯುವ ಗುರುತು ಉಂಟಾಗುತ್ತದೆ. ಇದು ಆಕೆಯ ಭವಿಷ್ಯದ ಒಂದು ದೊಡ್ಡ ಪಥವನ್ನು ತೋರಿಸುತ್ತದೆ. ಒಂದು ದಿನ ಆಕೆಯ ತಾಯಿ ಎಂಬ ರೋಬೋಟಿಕ್ ಹಕ್ಕಿ ಆಕೆಯನ್ನು ಆಜ್ಜಿಯ ಬಳಿ ಕರೆದೊಯ್ಯುತ್ತದೆ. ಆಜ್ಜಿಯು ಆಕಾಶ ಮತ್ತು ಭೂಮಿಯ ಮಧ್ಯದ ಪುರಾತನ ರಹಸ್ಯವನ್ನು ಅವಳಿಗೆ ತಿಳಿಸುತ್ತಾಳೆ. ಚೈತ್ರಾ ಭೂಮಿಯ ಪುರಾತನ ರಕ್ಷಣಕರ ಆಸ್ಥಾನಿಕಳ ಪುನರ್ಜನ್ಮ. ಪ್ರಮುಖ ಪಾತ್ರಗಳು: ಚೈತ್ರಾ ಸಾಹಸಪ್ರಿಯ ಬಾಲಕಿ, ಶಕ್ತಿಯ ಗುರುತು ಹೊತ್ತವಳು. ತಾಯಿ ಚೈತ್ರಾಳಿಗೆ ಮಾರ್ಗದರ್ಶನ ಮಾಡುವ ಆಧುನಿಕ ತಂತ್ರಜ್ಞಾನದ ಹಕ್ಕಿ. ದ್ರೋಣಾಕ್ಷ ಆಕಾಶನಗರದ ದುಷ್ಟ ವಿಜ್ಞಾನಿ, ಶಕ್ತಿಯನ್ನು ತನ್ನವನಾಗಿಸಿಕೊಳ್ಳಲು ಯತ್ನಿಸುತ್ತಾನೆ. ಆಜ್ಜಿ ಪುರಾತನ ಸತ್ಯಗಳನ್ನು ತಿಳಿದಿರುವ ತಿಳಿವಳಿಕೆಯ ಹಿರಿಯ ಮಹಿಳೆ. ವರುಣ್ ಚೈತ್ರಾಳ ಸ್ನೇಹಿತ, ತಂತ್ರಜ್ಞಾನದಲ್ಲಿ ನಿಪುಣ. ಪ್ರಥಮ ಅಧ್ಯಾಯ ರಹಸ್ಯದ ಗುರುತು. ಚೈತ್ರಾ ಆಕಾಶನಗರದಲ್ಲಿ ಹುಟ್ಟಿ ಬೆಳೆದಳು. ಆಕೆಗೆ ಭೂಮಿಯ ಬಗ್ಗೆ ಕೇವಲ ಕತೆಗಳಲ್ಲಿಯೇ ಗೊತ್ತು. ಆದರೆ ಒಂದು ದಿನ ಆಕೆಯ ಕೈಯಲ್ಲಿ ಹೋಳಾಗುವ ಗುರುತು ಕಾಣಿಸುತ್ತದೆ. ಇದನ್ನು ನೋಡಿದ ತಕ್ಷಣ ಆಜ್ಜಿ ಹೇಳುತ್ತಾರೆ, ನೀನು ಭೂಮಿಯ ರಕ್ಷಕನ ಕುಟುಂಬದ ಕೊನೆಯ ಮಗು. ನಿನ್ನೊಳಗಿನ ಶಕ್ತಿ ಈ ಜಗತ್ತಿನ ಭವಿಷ್ಯ ನಿರ್ಧರಿಸುತ್ತದೆ. ಈ ಮಾತು ಕೇಳಿದ ಚೈತ್ರಾ ತನ್ನ ಜೀವನದ ಉದ್ದೇಶ ಹುಡುಕಲು ನಿರ್ಧಾರ ಮಾಡುತ್ತಾಳೆ. ದ್ವಿತೀಯ ಅಧ್ಯಾಯ ಭೂಮಿಯ ಅದೃಶ್ಯ ಜಗತ್ತು. ಚೈತ್ರಾ ಮತ್ತು ವರುಣ್ ಒಟ್ಟಾಗಿ ಗ್ಯಾವಿಟಿ ಗ್ಲೈಡರ್ ಎಂಬ ಯಂತ್ರವನ್ನು ತಯಾರಿಸಿ ಮೊದಲ ಬಾರಿ ಭೂಮಿಗೆ ಇಳಿಯುತ್ತಾರೆ. ಅವರು ಅಲ್ಲಿ ನೋಡಿದ ವಸ್ತುಗಳು ಆಕಾಶನಗರದಲ್ಲಿ ಎಂದಿಗೂ ನೋಡದ ಪರಿಸರ, ಹಸಿರಿನ ಕಾಡು, ನದಿ, ಹಣ್ಣು ಮರಗಳು. ಆದರೆ ಅವರು ಅಲ್ಲಿ ಇನ್ನೊಂದು ದೊಡ್ಡ ಅಪಾಯವನ್ನು ಗಮನಿಸುತ್ತಾರೆ. ದ್ರೋಣಾಕ್ಷ ಎಂಬ ಕಪಟ ವಿಜ್ಞಾನಿ ಭೂಮಿಯ ಶಕ್ತಿಯನ್ನು ಹೀರಿ ಸ್ವತಂತ್ರವಾಗಿ ಆಕಾಶನಗರವನ್ನು ನಿಯಂತ್ರಿಸಲು ಯೋಜಿಸುತ್ತಾನೆ. ತೃತೀಯ ಅಧ್ಯಾಯ ಅಂತಿಮ ಯುದ್ಧ. ಚೈತ್ರಾ ತನ್ನ ಗುರುತಿನ ಶಕ್ತಿಯನ್ನು ಉಪಯೋಗಿಸಿ ಭೂಮಿಯ ಪುರಾತನ ಅಂತಿಮ ಶಕ್ತಿ ಕೇಂದ್ರವನ್ನು ಪುನಶ್ಚೇತನಗೊಳಿಸುತ್ತಾಳೆ. ದ್ರೋಣಾಕ್ಷನ ಯಂತ್ರಗಳು ಹಾಳಾಗುತ್ತವೆ ಮತ್ತು ಆಕಾಶನಗರವು ನಿಧಾನವಾಗಿ ಭೂಮಿಯೊಂದಿಗೆ ಪುನಃ ಸಂಪರ್ಕ ಸಾಧಿಸುತ್ತದೆ. ಈಗ ಆಕಾಶ ಮತ್ತು ಭೂಮಿ ಒಂದಾಗುತ್ತವೆ, ಮತ್ತೆ ಒಗ್ಗೂಡಿದ ಜಗತ್ತು, ಹೊಸ ಭವಿಷ್ಯ. ಕಥೆಯ ಅಂತ್ಯ ಸಂದೇಶ. ಚೈತ್ರಾ ತನ್ನ ಸಾಹಸವನ್ನು ಪೂರ್ಣಗೊಳಿಸಿ ಭೂಮಿಯ ಮತ್ತು ಆಕಾಶನಗರದ ನಡುವಿನ ಶಾಂತಿಯ ಪ್ರತಿಕೃತಿ ಆಗುತ್ತಾಳೆ. ನಾವು ಭೂಮಿಯ ಮಕ್ಕಳಾಗಿರಬಹುದು ಅಥವಾ ಆಕಾಶದ ಹುಡುಗಿಯರಾಗಿರಬಹುದು, ಆದರೆ ನಾವು ಎಲ್ಲರೂ ಒಂದೇ ಕುಟುಂಬ. ತಾಯಿ ಹಕ್ಕಿಯು ಹೊಸದಾಗಿ ಜೀವಿತಕ್ಕೆ ಮರಳುತ್ತದೆ ಮತ್ತು ಚೈತ್ರಾ ಹಗುರವಾಗಿ ಆಕಾಶದಲ್ಲಿ ಹಾರುತ್ತಾಳೆ. ಸಂದೇಶ: ನೈಸರ್ಗಿಕ ಶಕ್ತಿಯ ಮಹತ್ವ, ತಂತ್ರಜ್ಞಾನ ಮತ್ತು ಪರಿಸರದ ಸಮತೋಲನ. ಆತ್ಮವಿಶ್ವಾಸ ಮತ್ತು ಧೈರ್ಯ, ಸಹಜ ಜೀವನದ ಪ್ರಾಮುಖ್ಯತೆ.